ಸರ್, ಕರ್ಕೊಂಡು ಹೋಗಿ. ಕರ್ಕೊಂಡು ಬನ್ನಿ ಅವ್ರನ್ನ. ನಡೀರಿ ಮೇಡಮ್. ಏನಯ್ಯ ದೊಡ್ಡ ಮನುಷ್ಯ, ಕಣ್ಮುಂದೆನೆ ನನ್ ಮಗಳನ್ನ ಪೊಲೀಸಿಗೆ ಒಪ್ಸಿದ್ರೆ ನೋಡ್ಕೊಂಡು ಸುಮ್ನೆ ನಿಂತಿದ್ಯಾ? ನೀವು ಮಾತ್ರ ಮನುಷ್ಯರ, ನಾವೇನ್ ಮನುಷ್ಯರಲ್ವಾ? ನಿನ್ ಮಾತು ಗೌರವ ಕೊಟ್ಟು ಮಾತಾಡದೆ ಸುಮ್ನೆ ಇದ್ರೆ ನನ್ ಮಗಳನ್ನ ಕಳ್ಳಿ ಅಂತ ಹೇಳಿ ಪೊಲೀಸರಿಗೆ ಹಿಡ್ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಅಜಯ್ ಅವರೇ, ಇಲ್ಲಿವರೆಗೂ ನಿಮ್ ಮಾತಿಗೆ ಗೌರವ ಕೊಟ್ಟಿದ್ವಿ. ಇವಾಗ್ಲೂ ಕೂಡ ಅದೇ ಗೌರವದಿಂದ ನಾನೇನು ಮಾತಾಡ್ತಾ ಇಲ್ಲ. ಆದ್ರೆ ಅರೆಸ್ಟ್ ಆಗಿರೋ ನನ್ನ ಮಗಳನ್ನ ಬಿಡಿಸೋ ಜವಾಬ್ದಾರಿ ನಿಮ್ದೆ. ನೀವೇನಾದ್ರೂ ಆ ಕೆಲಸ ಮಾಡಿಲ್ಲ ಅಂದ್ರೆ ನಿಜ ಎಲ್ಲ ಹೇಳಿ ನಿಮ್ ಕುಟುಂಬ ಸಮೇತ ರೋಡ್ಗಿಳಿಸ್ಬಿಡ್ತೀನಿ. ಯಾರು ನೀವು? ನಮ್ಮ ಮಾವನ ಹತ್ರ ಹಾಗೆ ಮಾತಾಡ್ತಾ ಇದ್ದೀರಾ? ಯಾರೋ ಇವರು? ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಇವ್ರ ಬಗ್ಗೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತೀರಾ. ಯಾರ್ ನೀವು? ನಿಮಗ್ ಗೊತ್ತಿರೋ ನಿಜ ಅಂದ್ರಲ್ಲ, ಏನದು? ಆ ಮಾತು ನನ್ನನ್ನಲ್ಲ, ನಿಮ್ ಗಂಡನ್ ಕೇಳಿ. ನನ್ ಮಗಳು ಹೊರಗ್ ಬರ್ಲಿಲ್ಲ ಅಂದ್ರೆ ಇರೋ ನಿಜಾನೆಲ್ಲ ನಾನೇ ಹೇಳ್ಬಿಡ್ತೀನಿ. ಅಜಯ್ ಅವರೇ, ನೆನ್ಪಿಟ್ಕೊಳ್ಳಿ. ಇರಿ ಮಾವ. ಯಾರ ದಾಕ್ಷಾಯಿಣಿ? ನಿಮಗೂ ಅವ್ರಿಗೂ ಏನ್ ಸಂಬಂಧ? ಇವತ್ತು ನೀವು ಉತ್ತರ ಹೇಳಲೇಬೇಕು ಮಾವ. ಶೌರ್ಯ, ಏನಪ್ಪ ಇದು? ಅವ್ರನ್ನೇ ಪ್ರಶ್ನೆ ಮಾಡ್ತಿದ್ಯಲ್ಲ. ಅಮ್ಮ, ನೀವು ಸ್ವಲ್ಪ ಹೊತ್ತು ಸುಮ್ಮನೆ ಇರಿ. ಈ ನಿಜ ನನಗೋಸ್ಕರ ಅಲ್ಲ, ನಿಮಗೋಸ್ಕರ, ನನಗೋಸ್ಕರ, ಈ ಮನೇಲಿರೋರು ಎಲ್ರಿಗೋಸ್ಕರನು. ಹೇಳಿ ಮಾವ, ಯಾರವರು?
ಗೊತ್ತಿಲ್ಲ ಅಂತ ಹೇಳೋದಕ್ಕೆ ನಿಮ್ಗೀಗ ಅವಕಾಶನೇ ಇಲ್ಲ. ಅಲ್ಲಿ ಬಂದಿದ್ದವ್ರ ಮಾತನ್ನ ಕೇಳಿಸ್ಕೊಂಡಾಗ್ಲೇ ಅರ್ಥ ಆಗುತ್ತೆ ನಿಮಗೆ ಅವರು ತುಂಬಾ ಚೆನ್ನಾಗಿ ಗೊತ್ತು ಅಂತ. ಅವತ್ತು ನಮ್ಮಮ್ಮ ದಾಕ್ಷಾಯಿಣಿನ ಅರೆಸ್ಟ್ ಮಾಡಿಸು ಅಂದಾಗ ನಿಮ್ ಮುಖದಲ್ಲಿ ಏನೋ ಒಂಥರ ಟೆನ್ಷನ್ ನೋಡಿದೆ. ಫೋಟೋ ನೋಡಿದ್ಮೇಲೂ ಕೂಡ ನಿಮಗ್ ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡಿದ್ರಿ ಅನ್ನೋದು ಆಗ್ಲೇ ನನಗೆ ಗೊತ್ತಾಗಿದ್ದು. ನೀವು ಏಕಾಂತವಾಗಿ ಮೀಟ್ ಮಾಡಿ ದುಡ್ಡು ಕೊಡೋದನ್ನು ಕೂಡ ನೋಡಿದೆ. ಆವಾಗಲೇ ನಿಮ್ಮನ್ನ ಕೇಳೋಣ ಅನ್ಕೊಂಡೆ. ACP ಅವರು ರೈಡ್ ಮಾಡಿದ್ರಿಂದ ನಾನಾಗ ಏನು ಮಾತಾಡೋಕ್ಕಾಗಲಿಲ್ಲ. ಇಷ್ಟೆಲ್ಲ ಆದ್ಮೇಲೂ ಈಗಲಾದ್ರೂ ನಿಜ ಹೇಳಿ. ಏನು ನೀನು ಮಾವ ಹತ್ರ ಹಾಗ ಮಾತಾಡೋದು? ಹೇಳೋ ವಿಷಯ ಆಗಿದ್ರೆ ಆವಾಗ್ಲೇ ಹೇಳ್ತಾ ಇದ್ರಲ್ಲ. ಕೇಳಲಿ ಬಿಡಿ ಅಳಿಯಂದ್ರೆ. ನೀವು ಉತ್ತರನ ಹೇಳಲೇಬೇಕು ಮಾವ. ಅವರನ್ನು ಅರೆಸ್ಟ್ ಮಾಡ್ಕೊಂಡು ಹೋಗೋವಾಗ ನೀವು ಟೆನ್ಷನ್ ಮಾಡ್ಕೊಂಡಿದ್ದನ್ನ ನಾನು ನೋಡಿದೆ. ಗೊತ್ತಿರೋ ವಿಷಯನೇ ಅಲ್ವೇನೋ? ಇದ್ಯಾವುದೋ ಹೊಸ ಕತೆ ಆಗಿರತ್ತೆ. ಅದಕ್ಕೆ ಹೇಳೋದಕ್ಕೆ ನಾಚಿಕೆ ಪಟ್ಕೋತಾ ಇದ್ದಾರೆ. ಅತ್ತೆ, ಅಪ್ಪನ ಬಗ್ಗೆ ಹಾಗೆ ಮಾತಾಡ್ಬೇಡಿ. ಮಾತಾಡಬಾರ್ದು ಅಂತಂದ್ರೆ ಬಾಯ್ ಬಿಟ್ಟು ಉತ್ತರ ಕೊಡೋದಕ್ಕೆ ಹೇಳೆ. ಒಂದ್ಸಲ ಮಾಡಿರೋ ತಪ್ಪಿಗೆ ಅನುಪಮ ಅಮ್ಮ ಕಲ್ಯಾಣಿ ಕಷ್ಟ ಅನುಭವಿಸಿದ್ದಾರೆ. ಈಗ ಮತ್ತೆ ಈ ಸಲ ಮಾಡೋ ತಪ್ಪಿಗೆ ಯಾರನ್ನು ಬಲಿ ಕೊಡಬೇಕು ಅಂತಿದ್ದೀರಾ? ಇವರಿಂದ ಯಾರಿಗೂ ತೊಂದರೆ ಆಗಲ್ಲ. ಇದು ನನ್ನ ವಿಷಯ, ನಾನೇ ನೋಡ್ಕೋತೀನಿ. ಅನಾವಶ್ಯಕವಾಗಿ ಯಾರು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಗತ್ಯ ಇಲ್ಲದೆ ಹೇಗಿರುತ್ತೆ? ಒಂದು ಸಲ ಮಾಡಿದ ತಪ್ಪಿಗೆ ಒಂದು ಪ್ರಾಣ ಹೋಯ್ತು. ಈ ಮನೆ ಮರ್ಯಾದೆ ಹೋಯ್ತು. ಏನೋ ಎಲ್ರೂ ಸೇರಿ ಸಂತೋಷವಾಗಿ ವನಭೋಜನಕ್ಕೆ ಹೋಗಿದ್ವಿ. ಅಲ್ಲೂ ನಮ್ಮ ಮರ್ಯಾದೆ ತೆಗೆದೆ. ಇಷ್ಟು ಜನ ಕೇಳ್ತಾ ಇದ್ರು ಉತ್ತರ ಕೊಡ್ತಾರ ಅಂತ ನೋಡಿ. ಅದಕ್ಕೆ ಮತ್ತೆ ಮನೆ ಒಳಗಡೆ ಸೇರ್ಸ್ಬೇಡಿ ಅಂತ ಹೇಳಿದ್ದು. ಸೇರ್ಸಿದ್ದು ಅಲ್ದೆ ತಲೆ ಮೇಲೆ ಕೂರ್ಸ್ಕೊಂಡ್ರಲ್ಲ, ಅನ್ಭವಿಸಿ. ದಮಯಂತಿ, ಇವ್ರೇನು ಹೇಳಲಿಲ್ಲ, ನಿನಗೇನೂ ಗೊತ್ತಿಲ್ಲ. ಆದ್ರೂ ಯಾಕೆ ಬಾಯಿಗೆ ಬಂದಾಗ ಮಾತಾಡ್ತೀಯ? ನನ್ನ ಮಾತ್ ಕೇಳ್ದೆ ಪರ ವಹಿಸ್ಕೊಂಡ್ ಬಂದಿದ್ದಕ್ಕೇನೆ ನಿನ್ ಜೀವನ ಹೀಗಾಗಿದ್ದು. ಆದ್ರೂ ನಿನಗ್ ಬುದ್ಧಿ ಬರಲ್ಲ ಬಿಡು. ದಮಯಂತಿ, ತಪ್ಪನ್ನೆಲ್ಲ ನೀನ್ ಮಾಡಿ ಅನುಪಮನ್ ಮೇಲೆ ಹಾಕ್ತಿದ್ಯಾ? ನಾನು ತಪ್ಪು ಮಾಡಿದ್ನಾ? ಹೌದು. ಅವಳು ಅರೆಸ್ಟ್ ಆಗೋದಕ್ಕೆ ಕಾರಣ ನೀನೇ. ಅವಳ ಬ್ಯಾಗಲ್ಲಿ ನೆಕ್ಲೆಸ್ ಹಾಕಿ ಅವಳು ಅರೆಸ್ಟ್ ಆಗೋ ಹಾಗೆ ಮಾಡಿದ್ ನೀನೆ ಅಂತ ನಂಗೆ ಗೊತ್ತು.
ಬೇಕಾಗ್ ಮಾಡ್ತೀನಿ. ಬೇಕು ಅಂತ ನನ್ ಮೇಲೆ ಆಪಾದನೆ ಮಾಡ್ಬೇಡ. ಅಮ್ಮ ನೀನಿರಮ್ಮ, ಮೊದಲು ಮಾವನ್ಗೂ ಅವ್ರಿಗೂ ಏನ್ ಸಂಬಂಧ ಅಂತ ತಿಳ್ಕೊಳಕ್ ಬಿಡು. ನಾನೀಗ ಯಾರಿಗೂ ಉತ್ತರ ಕೊಡೋದಕ್ಕಾಗಲ್ಲ. ಹೇಳೋ ಅಂತ ಸಂದರ್ಭ ಬಂದಾಗ ನಾನೇ ಹೇಳ್ತೀನಿ. ಅಲ್ಲಿವರೆಗೂ ನನ್ನ ಮೇಲೆ ಯಾರಾದರೂ ಅನುಮಾನ ಪಟ್ರೆ ಸರಿ ಇರೋದಿಲ್ಲ. ಏನ್ರಿ ಇವನ್ ಬದ್ಲಾಗಿದ್ದಾನೆ ಅಂದ್ರಿ? ಏನ್ ಬದ್ಲಾಗಿದ್ದಾನೆ ರೀ? ಬದ್ಲಾಗಲ್ಲ, ಇವನ್ ಬದ್ಲಾಗಲ್ಲ, ಯಾವತ್ತೂ ಬದ್ಲಾಗಲ್ಲ. ಆ ಯಮ್ಮ ಯಾರು? ಅಜಯ್ ಮಾವಂಗೂ ಅವಳಿಗೂ ಇರೋ ಸಂಬಂಧ ಏನು? ಮೊದಲು ಅವರಿಬ್ಬರಿಗೂ ಇರೋ ಸಂಬಂಧ ಏನು ಅಂತ ತಿಳ್ಕೋಬೇಕು ಸಿದ್ದು. ಅಲ್ಲಿವರೆಗೂ ನಮ್ಗೇನು ಕ್ಲಾರಿಟಿ ಸಿಗೋದಿಲ್ಲ. ಶತ್ರುವಿನ ಶತ್ರು ಯಾವತ್ತಿದ್ರು ಮಿತ್ರನೇ. ಮೊದಲು ಆ ದಾಕ್ಷಾಯಿಣಿ ಹತ್ರ ಹೋಗಿ ಅವಳನ್ನ ಪರಿಚಯ ಮಾಡ್ಕೊಳಕ್ ನೋಡೋಣ. ಅವಾಗ್ಲಾದ್ರೂ ಅಷ್ಟಕ್ಕೂ ಆ ಯಮ್ಮ ಯಾರು, ಅವಳಿಗೂ ಅಂಕಲ್ಗೂ ಇರೋ ಸಂಬಂಧ ಏನು ಅಂತ ಗೊತ್ತಿಲ್ಲ. ಅವಳನ್ನ ನಾವು ಆಯುಧ ಆಗಿ ಬಳಸ್ಕೊಂಡ್ವಿ ಅಂತ ಅನ್ಕೋ, ಈ ಫ್ಯಾಮಿಲಿ ಪೂರ್ತಿ ನಾವು ಆಟ ಆಡಿಸ್ಬಿಡ್ಬೋದು. ಅವಳನ್ನ ನಮ್ ಜೊತೆ ಸೇರಿಸ್ಕೋಬೇಕು ಅಂದ್ರೆ ಮೊದಲು ಜೈಲ್ಗೆ ಹೋಗ್ಬೇಕು, ಅವಳನ್ನ ಬಿಡಿಸ್ಬೇಕು. ಮೊದಲು ಆ ಕೆಲಸ ಮಾಡೋಣ ಸಿದ್ದು. ಓಕೆ ಸರಿ. ನಾವ್ ಇವ್ರಿಗೆ ಎದುರೇಟ್ ಕೊಡೋದಕ್ಕೆ ಇದೇ ಒಳ್ಳೆ ಸಿಚುವೇಶನ್ ಅನ್ನಿಸ್ತಾ ಇದೆ. ಆ ಕಲ್ಯಾಣಿ ಶೌರ್ಯಂಗೆ ನಮ್ಮೇಲೆ ಅನುಮಾನ ಬಂದಿರೋದಕ್ಕೆ ಅವ್ರ ಕಣ್ ತಪ್ಸಿ ನಾವೇನಾದ್ರೂ ಮಾಡ್ಬೇಕು ಅಂದ್ರೆ ನಮ್ಗೆ ಹೊರಗಿನವ್ರ ಸಹಾಯ ಬೇಕು. ಅದಕ್ಕೆ ನಾವು ಅವ್ರನ್ನ ಉಪಯೋಗಿಸ್ಕೋಬೇಕು. ಮೊದ್ಲೇ ಮನೆ ನೋವಲ್ ಮುಳುಗೋಗಿದೆ. ಈ ಟೈಮ್ನ ನಾವು ಉಪಯೋಗಿಸ್ಕೋಬಹುದು. ಅವ್ರವ್ರ ನೋವಲ್ ಅವ್ರವ್ರು ಇರ್ತಾರೆ. ಅವ್ರ ಬಾಧೆ ಪಡ್ತಿದ್ರೆ ತಾನೆ ನಾವು ಸಂತೋಷವಾಗಿರೋದಕ್ಕಾಗೋದು. ನಾವು ಮೋಕ್ಷನ್ನ ನಮ್ ಜೊತೆ ಕರ್ಕೊಂಡು ಹೋಗ್ಬೇಕು ಅನ್ನೋ ವಿಷಯ ಮರ್ತ್ಬಿಟ್ಟು ಮಾತಾಡ್ತಾ ಇದೀವಿ. ಹೌದು ಸಿದ್ದು, ನಾವು ಈ ಜಗಳಕ್ಕೆ ಹೋಗೋದಲ್ಲ. ಆ ದಾಕ್ಷಾಯಿಣಿ ಸಹಾಯ ತಗೊಂಡು ಅವ್ರಿಗೇನ್ ಮಾಡ್ಬೇಕೋ ಅದನ್ನ ಮಾಡಿ ನಮ್ಮ ಮಗುನ್ ಕರ್ಕೊಂಡು ಹೊರಟು ಹೋಗೋಣ. ಆಸ್ತಿನ ನಮಗ್ ಸ್ವಂತ ಮಾಡ್ಕೋಬೇಕು. ಸರಿ ಸ್ಯಾಮ್, ನೆಕ್ಸ್ಟ್ ಅದೇ ಕೆಲಸ ಮಾಡೋಣ. ಮೊದಲು ನಮಗೆ ಬೇಕಾಗಿರೋದು ಆ ಕಲ್ಯಾಣಿಗೆ ಏಟ್ ಕೊಡೋದು. ಬೆಳಗ್ಗೆನೆ ನೀವು ಎಲ್ಲಿಗೆ ಹೋಗಿದ್ರಿ? ಚಿಕ್ಕ ಕೆಲಸ ಇತ್ತು, ಹೊರಗಡೆ ಹೋಗಿದ್ದೆ. ಅಷ್ಟು ಅರ್ಜೆಂಟಾಗಿ ಹೋಗೋ ಅವಶ್ಯಕತೆ ಏನಿತ್ತು? ಬೆಂಗಳೂರು ಹತ್ರ ಇರೋ ಮಾಗಡಿಗೆ ಹೋಗಿದ್ದೆ. ಆದ್ರೆ ನೀವು ಹೋಗಿದ್ದು ರಾಮನಗರದ ಕಡೆ ಅಲ್ವಾ? ನಿನ್ ಮಾತು ಗೌರವ ಕೊಟ್ಟು ಮಾತಾಡದೆ ಸುಮ್ನೆ ಇದ್ರೆ ನನ್ ಮಗಳನ್ನ ಕಳ್ಳಿ ಅಂತ ಹೇಳಿ ಪೊಲೀಸರಿಗೆ ಹಿಡ್ಕೊಟ್ಟಿದ್ದಾರೆ. ಅರೆಸ್ಟ್ ಆಗಿರೋ ನನ್ ಮಗಳನ್ನ ಬಿಡಿಸೋ ಜವಾಬ್ದಾರಿ ನಿಮ್ದೆ. ನಿಜ ಎಲ್ಲ ಹೇಳಿ ನಿಮ್ ಕುಟುಂಬ ಸಮೇತ ರೋಡ್ಗಿಳಿಸ್ಬಿಡ್ತೀನಿ. ಈ ನಿಜ ನನಗೋಸ್ಕರ ಅಲ್ಲ, ನಿಮಗೋಸ್ಕರ, ನನಗೋಸ್ಕರ, ಈ ಮನೇಲಿರೋರು ಎಲ್ರಿಗೋಸ್ಕರನು. ನಾನೀಗ ಯಾರಿಗೂ ಉತ್ತರ ಕೊಡೋದಕ್ಕಾಗಲ್ಲ. ಹೇಳೋ ಅಂತ ಸಂದರ್ಭ ಬಂದಾಗ ನಾನೇ ಹೇಳ್ತೀನಿ. ಏನಮ್ಮ ಇಷ್ಟೊತ್ತವರೆಗೂ ನಡೆದಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅಲ್ಲಮ್ಮ, ಅಪ್ಪ ಹಾಗಂದ್ರು ಅಂತ
ಅಜ್ಜಿ ತರ ನೀನು ಅಪ್ಪನ ಅಪಾರ್ಥ ಮಾಡ್ಕೋತಿದ್ಯಾ? ಇಲ್ಲ ಕಲ್ಯಾಣಿ, ಅವ್ರಂಥವ್ರಲ್ಲ. ನಾನು ಅವ್ರನ್ನ ಅಪಾರ್ಥ ಮಾಡ್ಕೊಳ್ಳೋದಿಲ್ಲ. ನನ್ ಗಂಡನ ಬಗ್ಗೆ ನನಗ್ ಗೊತ್ತಿಲ್ವಾ? ಇಷ್ಟಕ್ಕೂ ನಾನು ಅವ್ರನ್ನ ಅಪಾರ್ಥ ಮಾಡ್ಕೊಂಡಿದ್ದೀನಿ ಅಂತ ನೀನು ಹೇಗ್ ಅನ್ಕೊಂಡೆ? ಮತ್ತೆ ಯಾಕಮ್ಮ ಹೀಗಿದ್ಯಾ? ಇವತ್ತು ನಡೆದಿದ್ದನ್ನೆಲ್ಲ ನೋಡಿ ನಿಮ್ಮ ಅಜ್ಜಿ ತುಂಬಾನೇ ನೊಂದ್ಕೊಂಡಿದಾರಮ್ಮ. ನಿಮ್ಮ ಅಪ್ಪನ ಬಗ್ಗೆ ಅಜ್ಜಿ ಮನಸ್ಸಿನಲ್ಲಿ ಪ್ರೀತಿ ಹುಟ್ಟಿಸಿದೆ ಅನ್ಕೊಂಡಾಗ್ಲೇ ಏನೇನೋ ನಡೀತಾ ಇದೆ. ಎಲ್ಲರೂ ಹೀಗೆ ಮಾತಾಡಿದ್ರೆ ನಿಮ್ ತಂದೆಗೆ ಎಷ್ಟು ನೋವಾಗುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನನಗೂ ಅದೇ ಬೇಜಾರಾಗ್ತಿರೋದಮ್ಮ. ಮಾಡದೇ ಇರೋ ತಪ್ಪಿಗೆ ಅಪ್ಪ ಅಜ್ಜಿಯಿಂದ ದೂರ ಆಗ್ತಿದ್ದಾರೆ. ಅವ್ರ ಬಗ್ಗೆ ನಿನಗ್ ಗೊತ್ತು, ನನಗ್ ಗೊತ್ತು. ಆದ್ರೆ ಅಜ್ಜಿ ಮಾತ್ರ ಇವರು ತಪ್ಪಿತಸ್ಥರು ಅಂತಾನೆ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಜ್ಜಿ ಅನುಮಾನ ಪಡ್ತಿರೋದೇ ನಿಜ ಅನ್ನೋ ಹಾಗೆ ಈ ತರ ಎಲ್ಲ ನಡೀತಾ ಇದ್ರೆ ಇನ್ನೆಲ್ಲಿ ಅಜ್ಜಿ ಅಪ್ಪನ್ನ ಅರ್ಥ ಮಾಡ್ಕೊಳಕ್ಕಾಗುತ್ತೆ? ನಾವೆಲ್ಲರೂ ಅವ್ರ ಮೇಲೆ ಎಷ್ಟೇ ಪ್ರೀತಿ ತೋರಿಸಿದ್ರು ಕೂಡ ಅವ್ರಿಗೆ ಅವ್ರ ತಾಯಿ ಪ್ರೀತಿನೇ ಬೇಕು. ಆದ್ರೆ ಆ ಪ್ರೀತಿ ಯಾವ್ದಾದ್ರೂ ಒಂದು ಕಾರಣಕ್ಕೆ ದೂರ ಆಗ್ತಾನೇ ಇದೆ. ಅಮ್ಮನ ಥರ ನನ್ನ ಮೇಲೆ ಅನುಮಾನ ಪಡದೆ ನನ್ನ ನೀವಾದರೂ ಅರ್ಥ ಮಾಡ್ಕೊಂಡ್ರಿ. ನಿಮ್ಮ ನಂಬಿಕೆ ನಿಜನೇ, ಆದರೆ ಈಗ ಯಾವ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇಲ್ಲ. ಪ್ರತಿ ಪ್ರಶ್ನೆಗೂ ಒಂದು ಉತ್ತರ ಅನ್ನೋದಿರತ್ತೆ. ಈಗ ನಾನು ಅದನ್ನು ಹೇಳೋ ಸ್ಥಿತಿಲಿಲ್ಲ. ಸಮಯ ಬಂದಾಗ ನಾನೇ ಎಲ್ಲ ಹೇಳ್ತೀನಿ. ನೀವು ನಮಗ್ ಸಮಾಧಾನ ಮಾಡುವಂತ ಅವಶ್ಯಕತೆ ಇಲ್ಲ ರೀ. ಈ ಪರಿಸ್ಥಿತಿ ಮತ್ತೆ ಮತ್ತೆ ಬಂದು ನಿಮ್ಮಮ್ಮ ನಿಮ್ಮನ್ನ ಅಪಾರ್ಥ ಮಾಡ್ಕೊಳ್ಳುವಂತ ಸ್ಥಿತಿ ತಂದ್ಕೋಬೇಡಿ. ಅಷ್ಟಾದ್ರೆ ನಮಗ್ ಸಾಕು. ನಿಜ ಗೊತ್ತಾದ್ಮೇಲೆ ಎಲ್ರಿಗಿಂತ ಹೆಚ್ಚಾಗಿ ನೋವು ಅನುಭವಿಸೋದು ನಮ್ಮಮ್ಮನೇ. ನಾನು ಯಾವ ತಪ್ಪು ಮಾಡಿಲ್ಲ, ಮಾಡೋದೂ ಇಲ್ಲ. ಇಷ್ಟು ಬಿಟ್ರೆ ನಾನೀಗ ಏನೂ ಹೇಳಕ್ಕಾಗಲ್ಲ. ಅಜ್ಜಿ ಅಪಾರ್ಥ ಮಾಡ್ಕೊಂಡಿರೋದಕ್ಕೆ ಅಪ್ಪ ಎಷ್ಟು ನೋವು ಪಡ್ತಿದ್ದಾರೆ ಅಂತ ಅವ್ರ ಮಾತು ಕೇಳಿದ್ರೇನೆ ಅರ್ಥ ಆಗಲ್ವಮ್ಮ? ಹೌದು ಕಲ್ಯಾಣಿ, ತಪ್ಪು ಮಾಡದೆ ಹೋದ್ರೂ ಕೂಡ ಅವರು ಮೌನವಾಗಿರೋದಕ್ಕೆ, ಏನು ಮಾತಾಡದೆ ಇರೋದಕ್ಕೆ ಯಾವುದೋ ಬಲವಾದ ಕಾರಣ ಇರೋ ಹಾಗಿದೆ. ಅದೇನು ಅಂತ ಮೊದಲು ನಾವು ತಿಳ್ಕೋಬೇಕು. ಇಂಥ ಸಂಕಟಗಳಿದ್ದಾಗ ಅವರು ಹತ್ರ ಆಗ್ಬೇಕು ಅಂತ ಅನ್ಕೊಂಡಾಗ್ಲೇ ತಾಯಿ ಮಗ ಇಬ್ರು ದೂರ ಆಗುವಂತ ಪರಿಸ್ಥಿತಿ ಬಂದ್ಬಿಡುತ್ತೋ ಏನೋ. ಅದಕ್ಕೆ ಅತ್ತೆ ಕೂಡ ಕಾರಣ ಆಗ್ತಿದ್ದಾರೆ. ಅದಕ್ಕೆ ಕಲ್ಯಾಣಿ, ಅವರಿಬ್ರು ದೂರ ಆಗೋದಕ್ ಮುಂಚೆ ಏನಾದ್ರೂ ಒಂದು ಮಾಡ್ಬೇಕು. ಆಕ್ಚುಲಿ ಸಮಸ್ಯೆ ಅನ್ನೋದು ಆ ದಾಕ್ಷಾಯಿಣಿಯಿಂದನೇ ಬಂದಿದ್ದಲ್ವಾ? ಅವರು ಯಾರು ಏನು ಅನ್ನೋದನ್ನ ತಿಳ್ಕೊಂಡ್ರೆ ಈ ಸಮಸ್ಯೆ ಪರಿಹಾರ ಆಗುತ್ತೋ ಏನೋ ಅಂತ ಅನ್ಸುತ್ತಮ್ಮ. ಹೌದಮ್ಮ, ಆ ದಾಕ್ಷಾಯಿಣಿ ಯಾರು ಅಂತ ತಿಳ್ಕೋಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಅಮ್ಮ ನೋಡಮ್ಮ, ಇದೇ ನನ್ನ ನೆಕ್ಲೆಸು. ನಮಸ್ತೆ ಸರ್. ನಮಸ್ತೆ ಲಾಯರ್ ಅವರೇ, ಏನ್ ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ? ನಾನೇ ಕರ್ಕೊಂಡ್ ಬಂದಿರೋದು. ನಮ್ಗ್ಯಾರು ಇಲ್ಲ ಅಂತ ತಾನೆ ನಮ್ ಮಾತಿಗೆ ಬೆಲೆ ಕೊಡದೆ ನನ್ ಮಗಳನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿರೋದು. ನನ್ ಮಗಳನ್ನ ಬಿಡ್ಸೋದಿಕ್ಕೆ ಬೇಲ್ ತಗೊಂಡ್ ಬಂದಿದ್ದೀನಿ. ಲಾಯರ್ ಅವರೇ, ಕೊಡಿ ಅವ್ರಿಗೆ. ಕಾನ್ಸ್ಟೇಬಲ್, ಅವ್ರನ್ನ ರಿಲೀಸ್ ಮಾಡಿ.